ಇಲ್ಲಿ ನೋಡಿ, ಇಲ್ಲಿ ಇಂಜಿನ್ ಕವರ್ ಕೂಡ ಕಾರ್ಬನ್ ಫೈಬರು, ಎಲ್ಲ ಕಾರ್ಬನ್ ಫೈಬರು. ಈ ಮನ್ಸೂರಿ ಅವರು ಅವ್ರ ಹೆಸರನ್ನ ಮನ್ಸೂರಿ ಅಂತ ಬಿಟ್ಬಿಟ್ಟು ಕಾರ್ಬನ್ ಫೈಬರ್ ಅಂತ ಇಟ್ಕೋಬೇಕು. ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇಸ್ ದ ಡ್ರೀಮ್ಸ್ ಕನ್ನಡ. ಇವತ್ತು ಆಕ್ಚುಲಿ ಸ್ಪೆಷಲ್ ದಿನ, ನನಗೆ ಶಾಕ್ ಆಗಿರೋ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಫಸ್ಟ್ ಆಫ್ ಆಲ್ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, 50,000 ಗೆಳೆಯರಿದ್ದಾರೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇವತ್ತು ನಿಮಗೆ ನಾವು ತೋರ್ಸೋಕೆ ಬಂದಿರೋದು ಅಂತ್ಯಂತ ಕಾರ್ಲಾಗರು. ಇದು ಒನ್ ಆಫ್ ದ ಲಗರು ಓನ್ಲಿ ಕಾರ್ ಇದು. ಹೌದು, ಈ ತರ ಕಾರು ಪ್ರಪಂಚದಲ್ಲಿ ಇರೋದೇ ಒಂದೇ ಒಂದು. ಸೊ ನೀವೆಲ್ಲರೂ ಈಗ ಏನೇನು ಕೆಲಸ ಮಾಡ್ತಿದ್ರೆ ಎಲ್ಲ ಬಿಟ್ಬಿಟ್ಟು ಈ ವಿಡಿಯೋನ ನೋಡಿ. ಕನ್ನಡದಲ್ಲಿ ಫಸ್ಟ್ ಟೈಮು ನನಗೆ ಒಂದು ಭಾಳ ಹೆಮ್ಮೆ ಕನ್ನಡಿಗ ಅಂತ ಹೆಮ್ಮೆ. ಸೊ ಈಗ ನಾವು ನಿಮ್ಗೆ ತೋರ್ಸೋಕೆ ಕೂತಿರೋದು ದಿಸ್ ಈಸ್ Mclaren 720s. ಅಷ್ಟು ಮಾತ್ರ ಅಲ್ಲ, ದಿಸ್ ಈಸ್ Mclaren 720s ಬೈ ಮ್ಯಾನ್ಸೂರಿ. ಈ ಗಾಡಿಗೆ ತುಂಬ ಸ್ಪೆಷಾಲಿಟಿ ಇದೆ. ಫಸ್ಟ್ ಆಫ್ ಆಲ್ ಇದು ಮೆಕ್ಲಾರನ್, ಸೆಕೆಂಡ್ ಆಫ್ ಆಲ್ ಇದು ಮನ್ಸೂರಿ. ಹೌದು, ಮನ್ಸೂರಿದು ಒಂದು ವಿಡಿಯೋ ಮಾಡಿದ್ದೀವಿ, ನೀವು ನೋಡಿರೋದಿಲ್ಲ ಅಂದರೆ ಇಲ್ಲಿ ಬರ್ತಿದೆ ನೋಡಿ, ಇಲ್ಲೇ ಈ ಕಡೆ ಬರ್ತಿದೆ, ಅಲ್ಲಿ ನೋಡಿ. ಮನ್ಸೂರಿ ಅವರು ಒಂದು ಕಂಪನಿ, ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಸೂಪರ್ ಕಾರ್ ಇದೆಯಲ್ಲ, ಈಗ ಲ್ಯಾಂಬೋರ್ಗಿನಿ ಆಗಿರ್ಬೋದು, ಫೆರಾರಿ ಆಗಿರ್ಬೋದು, ಮೆಕ್ಲಾರನ್ ಆಗಿರ್ಬೋದು, ಮರ್ಸಿಡಿಸ್ ಆಗಿರ್ಬೋದು, ಎಲ್ಲ ಕಾರ್ನು ಫುಲ್ಲು ಅಪ್ಗ್ರೇಡ್ ಮಾಡಿಬಿಡ್ತಾರೆ. ಯಾವ ಥರ ಅಪ್ಗ್ರೇಡ್ ಮಾಡ್ತಾರೆ ಅಂತಂದರೆ ನಿಮಗೆ ಅದು ಯಾವ ಕಾರು ಅಂತ ಗೊತ್ತಾಗಲ್ಲ, ಆ ಥರ ಅಪ್ಗ್ರೇಡ್ ಮಾಡ್ತಾರೆ. ಇಂಜಿನ್ ಆಗಿರ್ಬೋದು, ಇಂಟೀರಿಯರು, ಎಕ್ಸ್ಟೀರಿಯರ್ ಎಲ್ಲ ಕೂಡ. ಅದೇ ರೀತಿ ಅವರು ಇವತ್ತು ಅಪ್ಗ್ರೇಡ್ ಮಾಡೋದು, ಇವತ್ತಂದರೆ ಈ ವಿಡಿಯೋದಲ್ಲಿ ಅಪ್ಗ್ರೇಡ್ ಮಾಡಿರೋ ಕಾರಣ ನಾವು ತೋರಿಸ್ತಾ ಇದ್ದೀವಿ. ದಿಸ್ ಈಸ್ Mclaren 720s. ಬಟ್ ಇದು ನಾರ್ಮಲ್ ಮೆಕ್ಲಾರನ್ಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಇದನ್ನು ಇದನ್ನು ಅಪ್ಗ್ರೇಡ್ ಮಾಡಿರೋದು ಮನ್ಸೂರಿ ಅವರು. ದಿಸ್ Mclaren 720s ಆಸ್ 4 ಲೀಟರ್ ಟ್ವಿನ್ ಟರ್ಬೋ V8 ಇಂಜಿನ್. ಈ ಗಾಡಿಗೆ 720s ಅಂತ ಹೇಗೆ ಕರೀತಾರೆ ಅಂತಂದರೆ, ಇದು ಪ್ರೊಡ್ಯೂಸ್ ಮಾಡೋದು 720 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಈ ಗಾಡಿಗೆ 720 ಅಂತ ಕರೀತಾರೆ. ಮತ್ತು ಈ ಗಾಡಿಗೆ 0 to 100 ಓಕೆ ಬೇಕಾಗಿರೋದು ಕೇವಲ 2.5 ಸೆಕೆಂಡ್ಸ್ ಮಾತ್ರ. ಇದರ ಟಾಪ್ ಸ್ಪೀಡ್ ಬಂದು 335 km/h. ಈ ಚಕ್ರದಲ್ಲಿ 335 ಕಿಲೋಮೀಟರ್ ಅಲ್ಲ, 530 ಕಿಲೋಮೀಟರ್ ಹೋದ್ರೂ ಕೂಡ ಸರ್ಪ್ರೈಸ್ ಇಲ್ಲ ಗುರು. ಮನ್ಸೂರಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಅವ್ರ ಕೆಲಸನೇ ಫುಲ್ ಅಪ್ಗ್ರೇಡ್ ಮಾಡೋದು. ದ ಮೇನ್ ಫಸ್ಟ್ ಥಿಂಗ್ ಏನಂತಂದರೆ, ಅವರು ಬಾಡಿಲಿರೋ ಎಲ್ಲ ಪ್ಲಾಸ್ಟಿಕ್ಕು ಕಬ್ಬಿಣ ತೆಗೆದ್ಬಿಟ್ಟು ಫುಲ್ ಕಾರ್ಬನ್ ಫೈಬರ್ ಹಾಕ್ಬಿಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಬಾನೆಟಲ್ಲಿ ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್ ಹಾಕ್ಬಿಟ್ಟವ್ರೆ. ಹಾಗೆ ಡೋರ್ಲು ಕೂಡ ಕಾರ್ಬನ್ ಫೈಬರ್ ಹಾಕಿದ್ದಾರೆ. ಡೋರ್ ಮಾತ್ರ ಅಲ್ಲ ಗುರು, ಇಲ್ಲಿ ನೋಡಿ ಸೈಡ್ ಸೆಟಲ್ಲಿ ಕೂಡ ಕಾರ್ಬನ್ ಫೈಬರು. ಅಫ್ಕೋರ್ಸ್ ನಿಮಗೆ ಸ್ಪಾಯ್ಲರು ಕಾರ್ಬನ್ ಫೈಬರ್ ಬರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡಿಫ್ಯೂಸರ್ ಕೂಡ ಕಾರ್ಬನ್ ಫೈಬರು, ಈ ಬ್ಯಾಕ್ ಪ್ಯಾನಲ್ ಕೂಡ ಕಾರ್ಬನ್ ಫೈಬರು. ಇದಕ್ಕೇನಂತಾರೆ, ಇದು ಕೂಡ ಕಾರ್ಬನ್ ಫೈಬರು. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಸ್ಟ್ ಕೂಡ ಕಾರ್ಬನ್ ಫೈಬರ್ ಗುರು. ಅದು ಬಿಟ್ಟು ಹಾಕಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಇಂಜಿನ್ ಕವರ್ ಕೂಡ ಕಾರ್ಬನ್ ಫೈಬರು, ಎಲ್ಲ ಕಾರ್ಬನ್ ಫೈಬರು. ಈ ಮನ್ಸೂರಿ ಅವರು ಅವ್ರ ಹೆಸರನ್ನ ಮನ್ಸೂರಿ ಅಂತ ಬಿಟ್ಬಿಟ್ಟು ಕಾರ್ಬನ್ ಫೈಬರ್ ಅಂತ ಇಟ್ಕೋಬೇಕು. ಈ ಗಾಡಿಯ ಬೆಲೆ 2.5 ಕೋಟಿ, 2.5 crores. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪಟ್ ಅಂತ ಹೊಡೆದ್ಬಿಟ್ಟು ವಿಡಿಯೋ ನೋಡಿ ಗುರು. ಇದು ಆ ಗಾಡಿ ತರ್ತಾರಪ್ಪ, ಈ ಗಾಡಿ ತರ್ತವ್ರೆ. ಏನು ಗುರು ಇದು ಗಾಡಿನ ಇದು ಕಾರ್ ಥರ ಕಾಣ್ತಾ ಇದು. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆಯಲ್ಲ. ರಿಯಲ್ ಲೈಫಲ್ಲಿ ಅಂತೂ ಸಕ್ಕತ್ತಾಗಿದೆ ಗಾಡಿ ನೋಡೋಕ್ಕೆ. ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದೆ ತಿಳಿಸಿ. ಬರೀ ಕಾರ್ಬನ್ ಫೈಬರ್ ಮಾತ್ರ ಅಲ್ಲ, ಇವರು ಮ್ಯಾನ್ಸೂರಿ ಅವರು ಈ ಟೈಲ್ ಲ್ಯಾಂಪ್ ಇದೆಯಲ್ಲ, ಇದಕ್ಕೆ ಇಂಡಿಕೇಟರ್ ಲ್ಯಾಂಪ್ ಅಂತ ಕರೀತಾರೆ. ಎಷ್ಟೊಂದು ಸ್ಲೀಕಾಗಿ ಮಾಡೋರು ನೋಡಿ ಇಲ್ಲಿ ಇಂಡಿಕೇಟರ್ ಲ್ಯಾಂಪ್ನ. ಇದನ್ನ ಆನ್ ಮಾಡಿ ತೋರಿಸ್ತೀವಿ ನಿಮಗೆ. ಅದಾದಮೇಲೆ ಇಲ್ಲಿ ನೋಡ್ಗುರು ಇಲ್ಲಿ. ಬಟ್ ಮೆಕ್ಲಾರನ್ ಅವರು ಈ ಒಂದು ಶೇಪ್ ಏನಿದೆಯಲ್ಲ, ಫ್ರಂಟ್ ಶೇಪು, ಈ ಎಲ್ಲ ಕಂಪ್ನಿಯವರು ಅಷ್ಟೇ. ಈಗ ಲ್ಯಾಂಬೋರ್ಗಿನಿ ಆಗಿರ್ಬೋದು, ಫೆರಾರಿ ಆಗಿರ್ಬೋದು, ಅಥವಾ BMW ಆಗಿರ್ಬೋದು, ಅಥವಾ ಮೆಕ್ಲಾರನ್ ಆಗಿರ್ಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಳಗಡೆ ಏನೇನೋ ಚೇಂಜ್ ಮಾಡ್ತಾರೆ. ಬಟ್ ಆ ಫ್ರಂಟ್ ಶೇಪ್ ಇದೆ ನೋಡಿ, ಈ ಶೇಪ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಮೆಕ್ಲಾರನ್ದೇ ಇದು ಅಂತ. ಸೊ ನಮ್ಮ ಯೂಟ್ಯೂಬಲ್ಲಿ ಆಲ್ರೆಡಿ ನಾವು Mclaren 765 LT, Mclaren 10 ಎರಡು ಕಾರ್ನು ರಿವ್ಯೂ ಮಾಡಿದ್ದೀವಿ. ಹೋಗಿ ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗ್ಬಿಟ್ಟು ಅದು ನೋಡ್ಕೊಂಬನ್ನಿ. ಇದು ನೋಡ್ಕೊಂಬನ್ನಿ. ಅಲ್ಲ, ಅದು ನೋಡಾದ್ಮೇಲೆ ಇದನ್ನು ನೋಡಿ. ಇಲ್ಲ ಇದನ್ನು ನೋಡ್ಬಿಡಿ, ಹೆಂಗೆ ಬಂದಿದ್ದೀರಾ, ಇದು ನೋಡ್ಬಿಟ್ಟು ಅದು ನೋಡಿ ಆಯಿತಾ. ಆಲ್ಮೋಸ್ಟ್ ಎಲ್ಲ ಸೂಪರ್ ಕಾರ್ಗಳು ಕೂಡ ಕಾರ್ಬನ್ ಫೈಬರ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲು ಕಾರ್ಬನ್ ಫೈಬರು ತುಂಬ ಲೈಟ್ ಮೆಟೀರಿಯಲ್ ಆಯಿತಾ, ಮತ್ತು ತುಂಬ ಸ್ಟ್ರೆಂತ್ ಇದೆ ಇದಕ್ಕೆ. ಮತ್ತು ಇದು ತುಂಬ ಟೆಂಪ್ರೇಚರ್ ಕೂಡ ರೆಸಿಸ್ಟ್ ಮಾಡುತ್ತೆ. ಸೊ ಈ ಥರ ಮೆಟೀರಿಯಲ್ನ ಹುಡುಕಬೇಕು ಅಂದರೆ ಅಲ್ಯೂಮಿನಿಯಮ್ ಅಥವಾ ಬೇರೆ ಮೆಟಲ್ ಹಾಕಬೇಕು. ಬೇರೆ ಮೆಟಲ್ ಹಾಕಿದ್ರೆ ಈ ಗಾಡಿಯ ವೆಯ್ಟ್ ಜಾಸ್ತಿ ಆಗುತ್ತೆ. ಗಾಡಿ ವೆಯ್ಟ್ ಜಾಸ್ತಿ ಆಯಿತು ಅಂದರೆ ಗಾಡಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸೊ ಮೇಯ್ನಾಗಿ ಗಾಡಿ ಸ್ಪೀಡಾಗಿ ಹೋಗ್ಬೇಕಂತಂದರೆ ಗಾಡಿಯ ವೆಯ್ಟ್ ಕಡಿಮೆ ಇರಬೇಕು. ಅದಕ್ಕೋಸ್ಕರ ವೆಯ್ಟ್ನ ರಿಡಕ್ಷನ್ ಮಾಡೋಕ್ಕೆ ಆದಷ್ಟು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಕಾರ್ಬನ್ ಫೈಬರ್ನ ಹಾಕ್ಬಿಟ್ಟು ದಟ್ ಈಸ್ ಒನ್ ಆಫ್ ದ ರೀಸನ್ಸು. ಮತ್ತು ಅಂದಾಗೆ ಈ ಮೆಟೀರಿಯಲ್ ತುಂಬ ಎಕ್ಸ್ಪೆನ್ಸಿವ್ ಗಾಯ್ಸ್. ಸೊ ಅದು ಕೂಡ ಒನ್ ಆಫ್ ದ ರೀಸನ್ಸ್ ವೈ ದ ವೆಹಿಕಲ್ ಈಸ್ ಎಕ್ಸ್ಪೆನ್ಸಿವ್. ಸೊ ಬೇಸಿಕಲಿ ಈ ಮನ್ಸೂರಿ ಅವರು ಎಲ್ಲೂ ಕೂಡ ಈ ಬ್ರ್ಯಾಂಡ್ ಹೆಸರು ಹಾಕಲ್ಲ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಈ ಕಾರಿಗೆ ಮೆಕ್ಲಾರನ್ ಅಂತ ಬರ್ದ್ಬಿಟ್ಟವ್ರೆ. ಸೊ ಇಲ್ಲೂ ಕೂಡ ನಿಮಗೆ ಮನ್ಸೂರಿ ಸಿಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಈ ವೀಲ್ ನೋಡಿ ಗುರು. ಈ ವೀಲ್ ಬೇಸ್ ಎಷ್ಟು ಇಂಚ್ ನೋಡಿ. ಇಲ್ಲಿ ಈ ವೀಲ್ ಬೇಸ್ ಎಷ್ಟಿದೆ, ಇದು ಎಷ್ಟು ಇಂಚ್ ಬರುತ್ತೆ ಇದು
ಬ್ರೋ ಹೌ ಬಿಗ್ ಇದೆ ಬ್ರೋ ಲೈಕ್ 3 inches Maybe 3 inches. ದ ಟೈರ್ ಥಿಕ್ನೆಸ್ ಬಂದು ಬರೀ 3 ಇಂಚು 3 ಇಂಚು ಟೈರ್ ಥಿಕ್ನೆಸ್ಸು ಬಂದಾಗ ಗಾಯ್ಸ್ ಇದನ್ನು ನೀವು ನಾರ್ಮಲ್ ರೋಡಲ್ಲೆಲ್ಲ ಓಡ್ಸೋಕ್ಕೆ ಎಲ್ಲ ಗತಾಳೋದು ಇದೇನು ಟ್ರ್ಯಾಕಲ್ಲಿ ಹೋಗ್ತಾ ಇರಬೇಕು ಡಗ ಅಂತ ಡಗ ವಿ ಅಂತ ಹೋಗ್ತಾ ಇರಬೇಕು ಮತ್ತು ನನಗೆ ಆ್ಯಕ್ಚುಲಿ ರಿಮ್ ಭಾಳ ಇಷ್ಟ ಆಯಿತು ನನಗೆ ಇಷ್ಟ ಏನು ಬಂತು ಇನ್ನೊಂದು ಹಾಕಾಯ್ತದ ಈ ಕ್ಯಾಲಿಪರು ಬ್ರೋ ದಿಸ್ ಕ್ಯಾಲಿಪರ್ ಶುಡ್ ಬಿ ಇನ್ ದಿಸ್ ಕಲರ್ ಬ್ರೋ ವಾಟ್ ಯು ಥಿಂಕ್ Maybe. if the caliper was in this color it should have been looked so elegant. ಮಿರರಲ್ಲಿ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಈ ಕ್ಯಾಮ್ರಾ ಏನು ಗೊತ್ತಿರೋದು ಈ ಮಿರರ್ ಕೆಳಗಡೆ ಯಾಕೆ ಅವರು ಕ್ಯಾಮ್ರಾ ಹಾಕ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದಕ್ಕೊಂದು ರೀಸನ್ ಇದೆ. ಸೊ ನೀವು ಡೋರ್ನ ಹೋಗ್ಬೇಕಾದ್ರೆ ನೀವು ಡೋರ್ ತೆಗಿಬೇಕಾದ್ರೆ ಅಥವಾ ನೀವು ಗಾಡಿನ ಪಾರ್ಕ್ ಮಾಡಬೇಕಾದ್ರೆ ಒಂದು ಕರ್ಬ್ ಕಡೆ ಪಾರ್ಕ್ ಮಾಡಬೇಕಾದ್ರೆ ಅಲ್ಲೇನು ಇರಬಾರ್ದು ಏನೋ ಇದ್ದರೆ ನಿಮಗೆ ಪಾರ್ಕ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೇಫ್ಟಿಗೆ ಬೇಸಿಕಲಿ ಇದು ಸೇಫ್ಟಿಗೆ ಇಂಟೀರಿಯರ್ ಆಮೇಲೆ ನೋಡೋಣ ಹಿಂದ್ಗಡೆ ಬಾಗುರು ಇಲ್ಲಿ ನೋಡಿ ಗುರು ಎಕ್ಸಾಸ್ಟು ಇಲ್ಲಿ ಎಕ್ಸಾಸ್ಟಲ್ಲಿ ಗುರು ಇದೇನು ಮೆಟಲ್ಲ ಗಾಯ್ಸ್ ಇದು ಆ್ಯಕ್ಚುಲಿ ಮೆಟಲ್ ನಾನು ಕಾರ್ಬನ್ ಫೈಬರ್ ಅಂತ ಅಂದ್ಕೊಂಡಿದ್ದೆ ಐ ಥಾಟ್ ದಿಸ್ ಬಟ್ ಕಾರ್ಬನ್ ಫೈಬರ್ ಥರನೇ ಹಾಕ್ಬಿಟ್ಟವ್ರೆ 4 ಬ್ಯೂಟಿಫುಲ್ ಎಕ್ಸಾಸ್ಟ್ ಸಿಗುತ್ತೆ. ನೀವೇನಾದ್ರೂ ಗಾಡಿ ಹೋಗ್ಬೇಕಾದ್ರೆ ನಿಮ್ಮ ಮುಖ ಅಲ್ಲಿ ಇತ್ತು ಅಂದರೆ ನಿಮ್ಮ ಮುಖ ಬ್ಲಾಸ್ಟ್ ಎಲ್ಲ ಊಸ್ಟ್ ಆಗಿಬಿಡ್ತದೆ ಊಸ್ಟ್ ಈ ಗಾಡಿನ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ್ಮೇಲೆ ಸೌಂಡ್ ಕೂಡ ಕೇಳಿಸ್ಕೊಳ್ಳಿ ಆದರೆ ಸೌಂಡ್ ಕೇಳ್ಕೊಬೇಕಾದ್ರೆ ದಯವಿಟ್ಟು ಹೆಡ್ಫೋನ್ ಹಾಕೊಳ್ಳಿ. What do you think about this car, bro? This is the perfect for us. Huh? This is the This is the perfect car, right? Yeah, this is the perfect. Look at the detailing, guys. You know, this is the indicator, okay? Yeah. This is the indicator and also as well as tail lamp. Where is the tail lamp, bro? Tell him this. Which one? This is the time. Where is the indicator? Yeah. No, same. Both are same. Oh yes, correct, guys. ನೀವು ಗೊತ್ತಿರೋ ನೋಡಿ ಇದೇ ಟೈಲ್ ಲ್ಯಾಂಪು ಇದೇ ಇಂಡಿಕೇಟರು ಎಷ್ಟೊಂದು ಬ್ಯೂಟಿಫುಲ್ ಆಗಿ ದೇರ್ ಇಸ್ ಎ ಲಾಟ್ ಆಫ್ ಡೀಟೇಲಿಂಗ್ ಏರ್ನು ತುಂಬ ಡೀಟೇಲಿಂಗ್ ಇದೆ ನೋಡಿ ಗಾಯ್ಸ್ ಈ ಥರ ಕಾರು ಇಲ್ಲಿ ನೋಡಿದ್ರು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಹಾಕ್ಬಿಡೋರೆ ದಟ್ಸ್ ನಾಟ್ ಎ ಕ್ಯಾಮ್ರಾ ದಟ್ಸ್ ಎ ಸ್ಕ್ರೂ ಅದು ತೋರಿಸಿದ ಕ್ಯಾಮ್ರಾ ಗಾಯ್ಸ್ ಈ ಸ್ಪಾಲರ್ ಇದೆಯಲ್ಲ ಈ ಸ್ಪಾಲರ್ ಏನಕ್ಕೆ ಗೊತ್ತು ಹಾಕೋದು ಸೊ ಗಾಡಿ ಸಡನ್ನಾಗಿ ತುಂಬ ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ ಆದರೆ ಗಾಡಿನ ಸ್ಟಾಪ್ ಮಾಡಬೇಕು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ರೇಕ್ ಹಿಡಿದ ತಕ್ಷಣ ಈ ಸ್ಪಾಲರು ಮೇಲೋಗುತ್ತೆ ಮೇಲೋದಾಗ ಏರ್ ಥ್ರಸ್ಟು ಅಂತ ಏನು ಹೇಳ್ತಾರಲ್ಲ ಅದರಿಂದ ಇದು ಆ್ಯಕ್ಚುಲಿ ಗಾಡಿ ಬೇಗ ನಿಂತ್ಕೊಳ್ಳುತ್ತೆ ಈವನ್ ಇದು ಸ್ಪೀಡ್ ಹೋಗ್ಬೇಕಾದ್ರೂ ಕೂಡ ಈ ಸ್ಪಾಲರು ತುಂಬ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸೂಪರ್ ಕಾರ್ಗಳಲ್ಲೂ ನೀವು ಸ್ಪಾಲರ್ ನೋಡಿರ್ತೀರ ಸೊ ಅದು ಸ್ಪೀಡಿಗೆ ತುಂಬ ಸ್ಪೀಡಲ್ಲಿ ಹೋಗೋಕ್ಕೆ ಮತ್ತು ಬೇಗ ಸ್ಟಾಪ್ ಮಾಡೋಕ್ಕೆ ಈ ಸ್ಪಾಲರು ತುಂಬ ಯೂಸ್ ಆಗುತ್ತೆ ಮತ್ತು ಈ ಸ್ಪಾಯ್ಲರ್ ಮೇಲೆ ಅರೌಂಡ್ 300 kg ತೂಕದಷ್ಟು ವಸ್ತುನೇ ಇಡ್ಬೋದು ಅಥವಾ 300 kg ತೂಕದಷ್ಟು ವ್ಯಕ್ತಿನೇ ಇಡ್ಬೋದು ಅಷ್ಟು ಸ್ಟ್ರೆಂತ್ ಇದೆ ಈ ಸ್ಪಾಯ್ಲರ್ ಇದು ಕೂಡ ಕಾರ್ಬನ್ ಫೈಬರ್ ಸ್ಪಾಯ್ಲರ್ ಅಷ್ಟು ಸ್ಟ್ರೆಂತ್ ಇದೆ ಅಷ್ಟು ಸ್ಟ್ರಾಂಗ್ ಇದೆ ಬ್ರೋ ವಾಟ್ ಯು ಥಿಂಕ್ ಅಬೌಟ್ ದಿಸ್ ಕಾಸ್ಟ್ ಆಫ್ ದಿಸ್ ಸ್ಪಾಯ್ಲರ್ ಇಟ್ಸ್ ಟು ಎಕ್ಸ್ಪೆನ್ಸಿವ್ ರೈಟ್ ಮೇ ಬಿ ಅರೌಂಡ್ ಲೈಕ್ I have one of my friend have this carbon fiber nose for this F1 cars it cost him $30,000 I believe this would be around like maybe like $100,000 above 100,000 ಸೊ ಈ ಸ್ಪಾಯ್ಲರು ಆಲ್ಮೋಸ್ಟ್ 10 ಲಕ್ಷದಿಂದ 20 ಲಕ್ಷ ಆಗುತ್ತೆ 10 ಲಕ್ಷದಿಂದ 15 ಲಕ್ಷ ಅಂತ ಖಂಡಿತವಾಗ್ಲೂ ಈ ಸ್ಪಾಯ್ಲರ್ ಇದೆಯಲ್ಲ ಈ ಸ್ಪಾಯ್ಲರ್ ಬೆಲೆ ಮಾತ್ರ ಗಾಯ್ಸ್ ಅಂದಾಗೆ ಇನ್ನೊಂದು ಮೇನ್ ವಿಷಯ ಹೇಳಿದೆ ಮರ್ಬಿಟ್ಟೆ ಈ ಥರ ಕಾರು ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಬರೋ ದಿಸ್ ಇಸ್ ದ ಓನ್ಲಿ ಕಾರ್ ರೈಟ್ ದಿಸ್ ಇಸ್ ದ ಓನ್ಲಿ ಕಾರ್ ಬಿಕಾಸ್ ಮೆಕ್ಲಾರನ್ 760S ತುಂಬ ಇದೆ ಬಟ್ ಮೆಕ್ಲಾರನ್ 760S ಮ್ಯಾನ್ಸೂರಿ ಓನ್ಲಿ ಒನ್ ಮ್ಯಾನ್ಸೂರಿ ಅವರು ಒಂದು ಕಾರ್ ಮಾಡಿದ್ರೆ ಒಂದು ಕಾರ್ನ ಅಪ್ಗ್ರೇಡ್ ಮಾಡಿದ್ರೆ ಅದೇ ಥರ ಅಪ್ಗ್ರೇಡ್ ಮತ್ತೆ ಮಾಡಲ್ಲ ಅವರು ಒಂದು ಕಾರ್ ಮಾಡಿದ್ರೆ ಇದಾದಮೇಲೆ ನೆಕ್ಸ್ಟ್ ಬೇರೆ ಥರ ಅಪ್ಗ್ರೇಡ್ ಮಾಡಿದ್ರೆ ಕಲರು ಬೇರೆ ಇರುತ್ತೆ ಎಕ್ಸ್ಟೀರಿಯರು ಇಂಜಿನು ಎಲ್ಲ ಕೂಡ ಬೇರೆ ಇರುತ್ತೆ ಸೊ ಬನ್ನಿ ಇಂಟೀರಿಯರ್ ನೋಡೋಣ ಮೆಕ್ಲಾರನ್ 720S ಇಂಟೀರಿಯರ್ ನೋಡೋಣ ಕಮಾನ್ ಲೈಕ್ ಮೆಕ್ಲಾರನ್ಸ್ ಬೇಸಿಕಲಿ ದೇರ್ ಇಂಟೀರಿಯರ್ಸ್ ಆರ್ ನಾಟ್ ಲೈಕ್ ಸೋ ಲಕ್ಸುರಿಯಸ್ ಮೆಕ್ಲಾರನ್ ಇಂಟೀರಿಯರ್ ಲೈಕ್ ಸಿ ದಿಸ್ ಕಾರ್ ಈ ಥರ ಕಾರ್ನ ನೀವು ಓಕೆ ತುಂಬ ಜನ ಕೇಳ್ತಾರೆ ಏನಕ್ಕೆ ಕೊಡಬೇಕು ಬ್ರೋ ಲಾಟ್ ಆಫ್ ಪೀಪಲ್ ಆಸ್ಕ್ ಮೀ ಲೈಕ್ ಓಕೆ ಮ್ಯಾನ್ ವಿ ಆರ್ ಗಿವಿಂಗ್ ಲೈಕ್ 2 crores 3 crore rupees ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ 2 seats ದೇರ್ ಇಸ್ ನೋ ಸ್ಪೇಸ್ ಗಾಯ್ಸ್ ಈ ಕಾರ್ನ ನೀವು ಜಾಗ ಇಟ್ಕೊಳ್ಳೋಕ್ಕೆ ಅಥವಾ ಎಕನಾಮಿಗೆ ಮೈಲೇಜ್ ಕೊಡೋಕ್ಕೆ ಅಥವಾ ಏನು ಅನ್ಕೊಂಡು ಹೋಗೋಕ್ಕಲ್ಲ ಈ ಕಾರು ಬೇಸಿಕಲಿ ಈ ಕಾರು ಒಂದು ಪವರ್ಗೆ ಈ ಕಾರು ಓಡಿಸ್ತಾ ಇದ್ರೆ ನಿಮಗೆ ಒಂದು ರಿಯಲ್ ಕಾರ್ನ ಓಡಿಸೋ ಥರ ಫೀಲ್ ಆಗುತ್ತೆ ಆ ಒಂದು ಫೀಲಿಗೋಸ್ಕರನೇ ಈ ಕಾರು ಎಷ್ಟು ಎಕ್ಸ್ಪೆನ್ಸಿವು ಸೊ ಬನ್ನಿ ಇಲ್ಲಿ ಇಂಟೀರಿಯರಲ್ಲಿ ನಿಮಗೆ ಬೇಸಿಕಲಿ ನಿಮಗೆ ಅಷ್ಟೊಂದು
ಜಾಸ್ತಿ ಇನ್ಫೋಟೆಕ್ ಸಿಸ್ಟಮ್ಗಳು ಅಥವಾ ಏನೋ ಬಟನ್ಗಳು ಅಥವಾ ಏನೋ ಸರ್ವಿಸ್ಗಳು ಏನೂ ಸಿಗಲ್ಲ. ಇದು ಪ್ಯೂರ್ಲಿ ಮೆಕ್ಯಾನಿಕಲ್ ಕಾರು. ಸೊ ಇಲ್ಲೇ ನೋಡ್ತೀರಾ ಸೀಟ್ಸ್, ಇವೆಲ್ಲ ಅಲ್ಕಂತಾರ ಮೆಟೀರಿಯಲಿಂದ ಮಾಡಿರುವಂಥ ಸೀಟ್ಸ್ಗಳು. ಇದು ಒಂಥರ ಪರ್ಟಿಕ್ಯುಲರ್ ಡಿಫ್ರೆಂಟ್ ಕೈಂಡ್ ಆಫ್ ಮೆಟೀರಿಯಲ್ಲು. ಸೊ ಈ ಮೆಟೀರಿಯಲ್ ತುಂಬ ಒಂದು ನಿಮಗೆ ಕಂಫರ್ಟ್ ಕೊಡುತ್ತೆ. ಮತ್ತು ನಿಮಗೆ ಸೀಟ್ ಕೂಡ ಇದೆಯಲ್ಲ, ಈ ಸೀಟೆಲ್ಲ ಫುಲ್ ಮೆಕ್ಯಾನಿಕಲ್ ಸೀಟ್ಗಳು. ಕೆಳಗಡೆ ನೋಡಿ ಲಿವರ್ ಇದೆ, ಈ ಲಿವರಿಂದಲೇ ನೀವು ಶುಡ್ ಆಪರೇಟ್. ನಿಮ್ಗೆ ಯಾವುದೇ ರೀತಿಯಾದ ಸೈಡಲ್ಲಿ ಇಲ್ಲಿ ಬಟನ್ಗಳಾಗಿರ್ಬೋದು ಅಥವಾ ಅಲ್ಲಿ ನಿಮಗೆ ಡೋರ್ ಪಾನಲ್ ಪಕ್ಕ ಸೀಟ್ನ ಆಪ್ರೇಟ್ ಮಾಡೋಕ್ಕೆ ಯಾವುದೇ ರೀತಿಯಾದ ಬಟನ್ಗಳು ಸಿಗಲ್ಲ ನಿಮಗೆ. ಸೊ ಮೇಯ್ನಾಗಿ ನಿಮಗೆ ಒಂದು ಇನ್ಫೋಟೆಕ್ ಸಿಸ್ಟಮ್ ಅಂತಂದರೆ ಇಷ್ಟೇ. ಇಲ್ಲೇನು ಕಾಣ್ತಿಲ್ಲ ಸ್ಕ್ರೀನು, ಇದೇ ಇನ್ಫೋಟೆಕ್ ಸಿಸ್ಟಮ್ಮು. ಇಲ್ಲಿ ಯಾವುದೇ ರೀತಿಯಾದ ಗೇರು ಇಲ್ಲ, ಇಲ್ಲಿ ಗೇರು ಇಲ್ಲ, ನಿಮಗೆ ಪುಷ್ ಹ್ಯಾಂಡ್ ಬ್ರೇಕು ಇಲ್ಲ. ಶಾಕ್ ಆಗಬೇಡಿ, ದಿಸ್ ಇಸ್ ದ ಗೇರ್. ನೋಡಿ ಇಲ್ಲಿ ಡ್ರೈವು, ನ್ಯೂಟ್ರಲ್ಲು, ರಿವರ್ಸ್. ಸೊ ದೀಸ್ ಓನ್ಲಿ ಈ ಮೂರೇ ಇರೋ ಬಟನು. ಇದು ಗಾಯ್ಸ್, ಇದು ಆ್ಯಕ್ಚುಲಿ ಲಾಂಚ್ ಬಟನು. ಸೊ ನೀವು ಫುಲ್ ಸ್ಪೀಡ್ ಹೋಗ್ಬೇಕಂತಂದರೆ ಈ ಲಾಂಚ್ ಬಟನ್ ಒತ್ಬಿಟ್ಟು ಹೋಗ್ತಾ ಇದ್ರೆ ಹಂಗೆ ರಾಕೆಟ್ ಮೇಲೆ ಹೋಗುತ್ತೆ ದುಯ್ ಅಂತ, ಇದು ಹಿಂಗೆ ಹೋಗುತ್ತೆ ದುಯ್ ಅಂತ. ಇಲ್ಲೊಂಚೂರು ಇಷ್ಟೇ ಸಿಗೋದು ನಿಮಗೆ. ದಿಸ್ ಈಸ್ ದ ಸ್ಪೇಸ್ ಆಯಿತಾ. ನೀವೊಂದು ಮೊಬೈಲ್ ನಿಮಗೆ ಚಾರ್ಜಿಂಗ್ ಪ್ಲೇಸ್ ಸಿಗುತ್ತೆ, ಮೊಬೈಲ್ ಚಾರ್ಜ್ ಹಾಕ್ಬೋದು. ಇಲ್ಲಿ ನೀವು ಟೀ, ಕಾಫಿ, ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು ಅದು ಇದನ್ನ ಇಟ್ಕೋಬೋದು. ಮತ್ತು ಇಲ್ಲೊಂದು ಸ್ವಲ್ಪ ನಿಮಗೆ ಸ್ಪೇಸ್ ಸಿಗುತ್ತೆ. ಇಲ್ಲಿ ಸ್ಪೇಸ್ ಇದ್ದರೂ ಕೂಡ ನೀವು ಏನು ಲಗೇಜ್ ಹಿಡ್ದಲೇ ಇದ್ದರೆ ಒಳ್ಳೆಯದು. ಏನಕ್ಕೆ ಅಂದರೆ ನಿಮಗೆ ರಿಯರ್ ವ್ಯೂ ಕಾಣಲ್ಲ. ಅಕಸ್ಮಾತ್ ನಿಮಗೆ ಲಗೇಜ್ ಇಟ್ಕೋಬೇಕು ಅಂತಂದರೆ ನೀವು ಇಲ್ಲಿ ಇಟ್ಕೋಬೋದು. ಮತ್ತು ಇಲ್ಲೂ ಕೂಡ ನೀವು 2 ಬುಕ್ಗಳು ಅಥವಾ ನಿಮ್ಮ ಮೊಬೈಲು ಏನೋ ಅದು ಇದು ಇಟ್ಕೋಬೋದು. ಇಲ್ಲಿಗೆ ಯಾವುದೇ ರೀತಿಯಾದ ಡ್ಯಾಶ್ ಬೋರ್ಡ್ ಏನು ಸಿಗಲ್ಲ. ಮತ್ತು ನೀವು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಎಷ್ಟೊಂದು ಕೋಟಿ ಕಾರ್ ತೊಗೊಂಡು ಡ್ಯಾಶ್ ಬೋರ್ಡ್ ಸಿಕ್ಕಿಲ್ಲ ಅಂತ. ಡ್ಯಾಶ್ ಬೋರ್ಡ್ ಬೇಕು ಅಂದರೆ ಯಾವ್ದಾದ್ರು ಬೇರೆ ಕಾರ್ ತೊಗೊಬೇಡಿ, ಈ ಕಾರ್ಲ ತೊಗೊಳಕ್ಕೆ ಹೋಗಬೇಡಿ. ಸೊ ಯು ಗೆಟ್ ಬ್ಯೂಟಿಫುಲ್ ಕಾರ್ಬನ್ ಫೈಬರ್ ಇನ್ ದ ಸ್ಟೀರಿಂಗ್. ಸೊ ಒಳ್ಳೆ ನಿಮಗೆ ಗ್ರಿಪ್ ಸಿಗುತ್ತೆ. ಗಾಯ್ಸ್ ಹೇಳ, ಇದು ಇಂಟೀರಿಯರ್ ಬಂದು ಜನರಲ್ ಇಂಟೀರಿಯರ್, ನಾರ್ಮಲ್ ಇಂಟೀರಿಯರ್. ಇದೇನಿದ್ರು ಪವರು ಮತ್ತು ನಿಮಗೆ ಆ ಗಾಡಿಯ ಓಡಿಸೋ ಒಂದು ಫೀಲು. ಸೊ ಇಲ್ಲಿ 3 ಬಟನ್ ಸಿಗುತ್ತೆ. ಈ ಬಟನ್ ಒತ್ತಿದ್ರೆ ನೀವು ಬಾನೆಟ್ನ ಓಪನ್ ಮಾಡ್ಬೋದು. ಈ ಬಟನ್ ಒತ್ತಿದ್ರೆ ಏನಂತ ಗೊತ್ತಿಲ್ಲ, ನೀವು ಗೊತ್ತಿದ್ದವರು ತಿಳಿಸಿ. AC ವೆಂಟು ಅದು ಕೂಡ ಕಾರ್ಬನ್ ಫೈಬರ್ ಗುರು, ಎಲ್ಲ ಕಾರ್ಬನ್ ಫೈಬರ್ ಗುರು ಇಲ್ಲಿ. ಸೊ ಮೆಕ್ಲಾರನ್ ಡೋರ್ಗಳು, ಲ್ಯಾಂಬೋರ್ಗಿನಿ ಡೋರು ಅದೊಂಥರ ಸಿಸರ್ ಡೋರು. ಬಟ್ ಮೆಕ್ಲಾರನ್ ಡೋರ್ಸ್ ಇದೆಯಲ್ಲ, ಕಡ್ದಿತ್ತು ಗಾಯ್ಸ್, ಹೆಂಗಿದೆ ಡೋರು. ಬೇಸಿಕಲಿ ನೋಡಿ, ನಿಮಗೆ ಡೋರ್ಸ್ 2 ಡೋರ್ ಓಪನ್ ಮಾಡಿದ್ರೆ ನಿಮಗೆ ರೂಫ್ ಸಿಗೋದು ಇಷ್ಟೇ ಉದ್ದ ರೂಫ್, ಫುಲ್ ಕಂಪ್ಲೀಟ್ಲಿ ಇದು ಡೋರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡಿ ನಿಮಗೆ ಅಲ್ಲಿ ಒಳಗಡೆ ಜಾಗ ಇಲ್ಲ ಅಂತಂದರೆ ಏನಾರು ಹಿಡ್ಕೋಬೋದು ಇಲ್ಲಿ. ಮತ್ತು ಡೋರ್ ಕೆಳಗಡೆ 2 ಬಟನ್ ಸಿಗುತ್ತೆ. ಈ ಬಟನ್ ಏನಿದೆಯಲ್ಲ, ಇದು ಆ್ಯಕ್ಚುಲಿ ದಿಸ್ ಇಸ್ ಹೈಡ್ರಾಲಿಕ್ ಆಯಿತಾ. ಈ ಬಟನ್ ಒತ್ತಿದ್ರೆ ನಿಮ್ಮ ಗಾಡಿನ ಲೋವರ್ ಮಾಡ್ಕೋಬೋದು ಅಥವಾ ಹೈ ಮಾಡ್ಕೋಬೋದು. ಮತ್ತು ಈ ಬಟನ್ ಏನಿದೆಯಲ್ಲ, ಈ ಬಟನ್ ಒತ್ತಿದ್ರೆ ಹಿಂಗೆ ಹಿಂದ್ಗಡೆ ಟೋಯಿಂಗ್ ಆ ಒಂದು ಲಾಚ್ ಏನಿದೆಯಲ್ಲ ಅದು ಓಪನ್ ಆಗುತ್ತೆ. ಸೊ ಗಾಡಿನ ಟೋ ಮಾಡೋಕ್ಕೆ ಇದು ಈಸಿ ಆಗುತ್ತೆ. ಸೊ ಗಾಯ್ಸ್, ಈ ಡೋರ್ ಓಪನ್ ಮಾಡೋದು ಹೆಂಗೆ ಅಂತಂದರೆ, ಕಮಿಯರ್ ಇಲ್ಲಿ ಕೈ ಹಾಕ್ಬಿಟ್ರೆ ಇಲ್ಲೊಂದು ನಿಮಗೆ ಬಟನ್ ಸಿಗುತ್ತೆ. ಈ ಬಟನ್ ಥರ ಇದೆ, ಅದೇ ಬಟನ್ ಅಲ್ಲ. ಅದನ್ನು ಪ್ರೆಸ್ ಮಾಡಿ ಯು ಹ್ಯಾವ್ ಟು ಲಿಫ್ಟ್ ಇಟ್ ಲೈಕ್ ದಿಸ್. ವಾವ್ ಅಲ್ಲ, ಅಮೇಜಿಂಗ್ ಅಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಮೆಕ್ಲಾರನ್ನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಲವ್ ಸ್ಟೋರಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಇಷ್ಟ ಆಯಿತು ಅದನ್ನು ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಕ್ರೇಜಿ ಕಾರು, ಇನ್ನೊಂದು ಡೂಪರ್ ಕಾರ್ನ ರಿವ್ಯೂ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.